ಸಾಲ ಸಾಲ ಸದನದಲ್ಲಿ ಸರ್ಕಾರದ ಸಾಲ ರಿವೀಲ್ ಆಗ್ತಾ ಇದೆ. ಕೈ ಸರ್ಕಾರದ ಬಂಡವಾಳ ಬಿಚ್ಚಿಟ್ಟ ಆರ್ ಅಶೋಕ್ ರಾಜ್ಯದಲ್ಲಿ ಯಾವ ಅಸೆಟ್ ಕ್ರಿಯೇಟ್ ಮಾಡಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಸಾಲ ಸಾಲ ಸದನದಲ್ಲಿ ಸರ್ಕಾರದ ಸಾಲ ರಿವೀಲ್, ಕೈ ಸರ್ಕಾರದ ಬಂಡವಾಳ ಬಿಚ್ಚಿಟ್ಟ ಆರ್ ಅಶೋಕ್ ರಾಜ್ಯದಲ್ಲಿ ಯಾವ ಅಸೆಟ್ ಕ್ರಿಯೇಟ್ ಮಾಡಿದ್ದೀರಾ, ಬಿಯಾಂಡ್ ಬೆಂಗಳೂರಿಗೆ ಏನು ಕೊಟ್ಟಿದ್ದೀರಾ, ಕಾಮನ್ ಶೋ ಮೀ ಎಂದ ವಿಪಕ್ಷ ನಾಯಕ ಅಶೋಕ್. ರಾಜ್ಯದಲ್ಲಿ ಸಾಲದ ವೇಗ ಬಹಳ ವೇಗವಾಗಿ ಬೆಳೀತಿದೆ. ಕಳೆದ 3 ವರ್ಷದಲ್ಲಿ 2.40 ಲಕ್ಷ ಕೋಟಿ ಸಾಲ, ಪ್ರತಿ ವರ್ಷ 82,000 ಕೋಟಿ ಸಾಲ ಬರ್ತಿದೆ. ಪ್ರತಿ ತಿಂಗಳು 9,233 ಕೋಟಿ, ಒಟ್ಟು ಸಾಲಕ್ಕೆ 40,000 ಕೋಟಿ ಬಡ್ಡಿ ಕಟ್ಟುತ್ತಿದ್ದೇವೆ. ರಾಜ್ಯ ಸರ್ಕಾರದಿಂದ ಬಂಡವಾಳ ಸೃಷ್ಟಿಯೇ ಇಲ್ಲ, ಎಲ್ಲ ಹಣವು ಬಡ್ಡಿ ಕಟ್ಟೋಕೆ ಖರ್ಚಾಗ್ತಾ ಇದೆ. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾತಿದು. ಯಾವ ಅಸೆಟ್ ಕ್ರಿಯೇಟ್ ಮಾಡಿದ್ದೀರಾ ನೀವು, ಬಿಯಾಂಡ್ ಬೆಂಗಳೂರಿಗೆ ಏನು ಕೊಟ್ಟಿದ್ದೀರಾ, UKP 3ಗೆ ಎಷ್ಟು ಕೊಟ್ಟಿದ್ದೀರಾ, ಕಾಮನ್ ಶೋಮಿ ಎಂದು ಆಗ್ರಹವನ್ನ ಮಾಡಿದ್ರು. ಬ್ರ್ಯಾಂಡ್ ಬೆಂಗಳೂರು ಈಗ ಹೆಸರು ಹೇಳಲ್ಲ ಬಿಡಿ, ಎಲ್ಲಿ ಹಣ ಕೊಟ್ಟಿದ್ದೀರಾ? UKP ಎಲ್ಲಿ ಹಣ ಕೊಟ್ಟಿದ್ದೀರಾ? ಏನು ಇಲ್ಲಲ್ಲ. ನೀವೇ ಹೇಳಿದ್ದೀರಾ ಅಸೆಟ್ ಸಾಲ ಮಾಡಬೇಕು, ಯಾವುದಕ್ಕೆ? ಅಸೆಟ್ ಕ್ರಿಯೇಟ್ ಮಾಡಕ್ಕೆ. ಕಮಾನ್ ಶೋಮಿ, ಎಲ್ಲಿ ನೀವು ಆ ಥರದ ಯೋಜನೆಗಳನ್ನ ಮಾಡಿ ನಮ್ಮ ಅಸೆಟ್ ಕ್ರಿಯೇಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಕಳೆದ 3 ವರ್ಷದಲ್ಲಿ? ಸಾಲದ ವೇಗವನ್ನ ಹೆಂಗ್ ಮಾಡಿದ್ದಾರೆ ಅಂತ, ಸಾಲದ ಒಂದು ವೇಗ ಎಷ್ಟು ಫಾಸ್ಟ್ ಹೋಗ್ಬೇಕು, ಸಾಲದ ವೇಗ ಅಂತ. ಸಾಲದ ವೇಗ ಕಳೆದ 3 ವರ್ಷದಲ್ಲಿ ಅಂದಾಜು ಸುಮಾರು 2,46,000 ಕೋಟಿ ಅಂತ ಇಟ್ಕೊಳ್ಳೋಣ. ಅದನ್ನ ವಿಂಗಡಿಸ್ಬಿಡೋಣ. ಅದನ್ನ ವಿಂಗಡಿಸಿದ್ರೆ ಎಷ್ಟು ಬರ್ಬೋದು? ಪ್ರತಿ ವರ್ಷಕ್ಕೆ 82,000 ಕೋಟಿ ಸಾಲ, ಪ್ರತಿ ವರ್ಷ ಅಂದಾಜು. ಪ್ರತಿ ತಿಂಗಳು 6,833, ಪ್ರತಿ ತಿಂಗಳು ನಾವು ಸಾಲ ಮಾಡ್ತಾ ಇರೋದು 6,833. ಪ್ರತಿದಿನದ ಸಾಲ, ಪ್ರತಿದಿನದ ಸಾಲ. ನಾವು ಇವತ್ತು ಇಲ್ಲಿದ್ದೀರಿ, ಇವತ್ತು ನಾವೆಷ್ಟು ಸಾಲ ಮಾಡಿದಿರಿ? 227 ಕೋಟಿ ಇವತ್ತು ಸಾಲ, ಟುಡೇ ಸ್ಪೆಷಲ್. ಪ್ರತಿ ಗಂಟೆಗೆ ಅಂದಾಜು 9.5 ಕೋಟಿ ಮಾಡ್ತೀವಿ. ಈಗ ನೋಡಿ, 1 ಗಂಟೆ ಆಗೋಯ್ತು, 9 ಕೋಟಿ ಸಾಲ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಇವತ್ತು ನಾವು ಬಡ್ಡಿ ಕಟ್ತಾ ಇರೋದೇ 45,600 ಕೋಟಿ ದಾಟ್ತಿದೆ. ಅಲ್ಲ, ಈಗ ಅದನ್ನ ಹೇಳ್ತಾ ಇರೋದು. ಪ್ರತಿದಿನ ಕಟ್ಟುವ ಬಡ್ಡಿ, ಅವಾಗ ಲೆಕ್ಕ ಮಾಡಿದ್ದು, ಪ್ರತಿದಿನ ಬಡ್ಡಿ ಕಟ್ಟೋದು ನಾವು 125 ಕೋಟಿ ಪ್ರತಿದಿನ. ಪ್ರತಿ ಗಂಟೆಗೆ ಕಟ್ಟೋದು 5.2 ಕೋಟಿ. ನಾನು ಹೇಳೋ ಅಂಥದ್ದು, ಇಲ್ಲಿ ಬಂಡವಾಳ ಸೃಷ್ಟಿ ಮಾಡೋದಕ್ಕಿಂತನೂ ಕೂಡ ನಾವು ಒಂದು ಕಡೆ ಫ್ರೀ ಕೊಡಬೇಡ ಅಂತ ಹೇಳಲ್ಲ, ಎಷ್ಟನ್ನ ಕೊಟ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಈ ಬಡ್ಡಿ ಕಟ್ಟಕ್ಕೆ ಹೋಗ್ತಾ ಇದೆ. 2013ರಲ್ಲಿ ಸಿದ್ದರಾಮಯ್ಯನವರು 2013ರಲ್ಲಿ ಅವರು ಕನ್ನಡಿಗರ ಮೇಲೆ ಇದ್ದಂಥ ಸಾಲ 19,000, ಒಬ್ಬರ ತಲೆ ಮೇಲೆ 19,000 ಸಾಲ ಆಯಿತು, ಒಬ್ಬರ ತಲೆ ಮೇಲೆ. ಮಾರ್ಚ್ 26ಕ್ಕೆ ಒಬ್ಬ ಕನ್ನಡಿಗನ ಮೇಲೆ 1,12,400. ಅವಾಗೂ ಸಿದ್ದರಾಮಯ್ಯ, ಈಗಲೂ ಸಿದ್ದರಾಮಯ್ಯ. ಈತ ಸಾಲ ಮಾತ್ರ ಏರಿಸ್ತಾನೆ ಇದೆ. ಸಿದ್ದರಾಮಯ್ಯ ಇಳಿಸ್ಬೇಕಾಯ್ತು ಸಾಲ ಹಿಂಗೆ ಕೆಳಕ್ಕೆ, ಆದರೆ ಸಿದ್ದರಾಮಯ್ಯ ಸಾಲನ ಏರಿಸ್ಬಿಟ್ಟಿದ್ದಾರೆ. ಅಷ್ಟು ಸಾಲ ಇವತ್ತು. ಅಂದ್ರೆ ನಾವು ರಾಜ್ಯದ GDP ಅದರದ್ದು ಈಗ ನಾವು 24 ಪಾಯಿಂಟ್ ಬಾರ್ಡರ್ ತಂದು ತೋರಿಸ್ಬಿಟ್ಟಿದ್ದಾರೆ, 95 ಹಂಗೆ ತಂದು ತೋರಿಸ್ಬಿಟ್ಟಿದ್ದಾರೆ. ಇದನ್ನ ನಾನು ಹೇಳೋ ಅಂಥದ್ದು, ಸನ್ಮಾನ್ಯ ಅಧ್ಯಕ್ಷರೇ, ಇಷ್ಟೆಲ್ಲ ಸಾಲ ಮಾಡಿದಿರಲ್ಲ,
ಈಗ ಇದರಲ್ಲೂ ಡಿಫಿಷಿಯಂಟ್ ತೋರಿಸಿದ್ದಾರೆ. ಎಷ್ಟು ಕೊನೆಯಲ್ಲಿ ತೋರಿಸಿರುವಂಥದ್ದು? ಯಾವ ಬ್ರ್ಯಾಂಡ್ ಬೆಂಗಳೂರು, ಈಗ ಹೆಸರು ಹೇಳಲ್ಲ ಬಿಡಿ, ಎಲ್ಲಿ ಹಣ ಕೊಟ್ಟಿದ್ದೀರಾ?